ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಮ್ಮ ಅಕ್ಕನ ಪಾಪಕ್ಕೆ ಕಿವಿ ಚುಚ್ಚುವಂಥ ಶಾಸ್ತ್ರನ ಮನೇಲಿ ಇಟ್ಕೊಂಡಿದ್ವಿ. ಹಾಗಾಗಿ ಆಚಾರನ ಮನೆಗೆ ಕರೆಸಿದ್ವಿ. ನಮ್ಮ ಕಡೆ 3 ತಿಂಗಳು ಅಥವಾ 5 ತಿಂಗಳಿಗೆ ನಾವು ಪಾಪುಗಳಿಗೆ ಕಿವಿಯನ್ನು ಚುಚ್ಚಿಸ್ಬಿಡ್ತಾರೆ. ಚಿನ್ನ ಬೆಳ್ಳಿ ಅಂಗಡಿಗೆ ಕರ್ಕೊಂಡೋಗಿ ಅದನ್ನು ಗನ್ಶಾಟನ್ನು ಮಾಡಿಸ್ಬಹುದು. ಬಟ್ ಅಲ್ಲಿ ಶಾಸ್ತ್ರಬದ್ಧವಾಗಿ ನೆರವೇರಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಚಿನ್ನ ಬೆಳ್ಳಿ ಆಚಾರನ ಮನೆಗೆ ಕರೆಸಿದ್ವಿ. ಸೊ ಅವ್ರು ಬಂದು ಕಿವಿ ಚುಚ್ಚಿಕೊಟ್ಟು ಹೋದರು. ಈ ಕಿವಿ ಚುಚ್ಚಿಸೋಕ್ಕಿಂತ ಮುಂಚೆ ನಾವು ಶಾಸ್ತ್ರಿಗಳ ಹತ್ರ ಹೋಗಿ ಡೇಟ್ ಹಾಕ್ಸ್ಕೊಂಡು ಇವತ್ತಿನ ದಿನ ಕಿವಿ ಚುಚ್ಚಿಸ್ಬೋದೋ ಇಲ್ವೋ, ಒಳ್ಳೆಗಳಿಗೆ ಯಾವುದಿದೆ ಅಂತ ಕೇಳಿಕೊಂಡು ತೊಗೊಬಂದಿದ್ವಿ. ಮತ್ತು ಅವನಿಗೆ ಯಾವ ಡಿಸೈನ್ಸ್ ಬೇಕು ಅನ್ನೋ ಕೊಂಡ್ಲುಗಳನ್ನ ನಾವು ಆಲ್ರೆಡಿ ಆಚಾರಿಗೆ ವಾಟ್ಸಪ್ಪನ್ನು ಮಾಡಿದ್ವಿ. ಹಾಗಾಗಿ ಅವರು ಮನೆಗೆ ತಂದಿದ್ದರು. ಮೊದಲು ಕಿವಿಗೆ ಯಾವ ಪೋರ್ಷನ್ಗೆ ಚುಚ್ಚಬೇಕು ಅನ್ನೋದನ್ನು ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡು ಆ ಕೊಂಡ್ಲಿಂದ ಆ ಕೊಬ್ಬರಿಗೆ ಚುಚ್ಚಿಕೊಂಡು ನೆಕ್ಸ್ಟ್ ಅದನ್ನು ಚುಚ್ತಾ ಹೋದರು. ಏನಕ್ಕೆ ಹಂಗೆ ಮಾಡ್ತಾರಪ್ಪ ಅಂತ ಅಂದರೆ ಆ ಕೊಂಡ್ಲಲ್ಲಿರುವಂಥ ಎಣ್ಣೆ ಈಸಿಯಾಗಿ ಕಿವಿ ಒಳಗೆ ಒಕ್ಕೊಳ್ಳುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಫಸ್ಟು ಕೊಬ್ಬರಿಗೆ ಚುಚ್ತಾರೆ. ಚುಚ್ಚಿ ಅದನ್ನು ನುಲಿದ್ರು. ಫಸ್ಟು ಅವನಿಗೆ ಜಾಸ್ತಿ ಏನು ಅಳ್ಳಿಲ್ಲ. ಒಂದು ಕಿವಿಗೆ ಚುಚ್ಚಿದಾಗ ಸ್ವಲ್ಪ ನಾರ್ಮಲಾಗಿ ಹತ್ಬಿಟ್ಟು ಸುಮ್ಮನಾದ. ಎರಡನೇ ಕಿವಿಗೆ ಚುಚ್ಚಾದ್ಮೇಲೆ ಸಿಕ್ಕಾಬಟ್ಟೆ ಹತ್ಬಿಟ್ಟು ಅವ್ನು ಅಳೋದು ನೋಡ್ಬಿಟ್ಟು ನಮಗೆ ಒಂದು ಸ್ವಲ್ಪ ಬೇಜಾರಾಗೋಯಿತು. ಬಟ್ ಈ ಶಾಸ್ತ್ರ ಎಲ್ಲ ಮಕ್ಕಳಿಗೂ ಕಾಮನ್ನೇ. ಅದು ಪದ್ಧತಿನೇ ಆಗಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಚುಚ್ಚುವಂಥದ್ದು ಕಾಮನ್ನೇ. ಯಾಕಂದರೆ ಚುಚ್ಚಿದ್ರೆ ಏನೋ ಒಂದು ಸ್ವಲ್ಪ ಒಳ್ಳೆಯದು, ಮತ್ತು ಮಕ್ಕಳು ಕಿವಿ ನೋಡೋದಕ್ಕೆ ಮುದ್ದು ಕಾಣಿಸ್ತವೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಚುಚ್ತಾರೆ. ನೆಕ್ಸ್ಟ್ ಅವ್ನು ಚುಚ್ಚಾದ್ಮೇಲೆ ಅವ್ನಿಗೆ ಇಳೆ ತೆಗೆದು ಅದನ್ನು ಮುರಿದು ಅವ್ನ ಕಿವಿಗೆ ಸೌಂಡನ್ನು ಕೇಳಿಸಿ ಇಲ್ಲಿಗೆ ಶಾಸ್ತ್ರನ ಮುಗಿಸಿದ್ವಿ.